ಡೇಟ್ ಆಗಿದೆ 28 ಜೂನ್ 1973. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ. ಯೋಗಯುಕ್ತ ಹೋನೆ ಸೆ ಸ್ವತಃ युक्तियुक्त संकल्प बोल और कर्म होंगे. ಯೋಗಯುಕ್ತ ಆಗೋದರಿಂದ ಸ್ವತಃ ಯುಕ್ತಿಯುಕ್ತ ಸಂಕಲ್ಪ, ಮಾತು ಮತ್ತು ಕರ್ಮ ಆಗ್ತದೆ ಅಂತ ಹೇಳ್ತಾರೆ ಬಾಬಾ. ಯೋಗಯುಕ್ತ ಆಗೋದರಿಂದ ಸಂಕಲ್ಪ, ಮಾತು, ಕರ್ಮ ಇವೆಲ್ಲ ಏನಾಗ್ತವೆ? ಯುಕ್ತಿಯುಕ್ತ ಆಗ್ತವೆ. सदा विजयी बनाने वाले मरणासन आत्माओं को जीदान देने वाले, सदा श्रेष्ठ कर्म करने वाले और करवाने वाले योगेश्वर शिव बाबा बोले. ಇವತ್ತು ಶಬ್ದಗಳು ಬೇರೆ ಇದಾವೆ. ಸದಾ ವಿಜಯಿ ಬನಾನೆ ವಾಲೆ, ಬಾಬಾ ನಮ್ಮನ್ನೇನು ಮಾಡೋರಿದ್ದಾರೆ? ಯಾವಾಗಲೂ ವಿಜಯಿಯನ್ನಾಗಿ ಮಾಡುವಂತಹ ಮರಣಾಸನ್ನ ಆತ್ಮಾವಂಕೋ, ಎಲ್ಲ ಆತ್ಮಗಳು ಯಾವ ಆಸನದಲ್ಲಿದ್ದಾವಂತ? ಮರಣಾಸನದಲ್ಲಿದ್ದಾವಂತ, ಅಂದರೆ ಸತ್ತಿದವು ಅಂತ. ಅಂಥ ಆತ್ಮಗಳಿಗೆ ಜೀದಾಂದೇನೆ ವಾಲೆ, ಜೀವ ಕೊಡುವಂಥವ, ಸದಾ ಶ್ರೇಷ್ಠ ಕರ್ಮ ಮಾಡಿಸುವಂತಹ ಮತ್ತು ಕರ್ವಾನೆ ವಾಲೆ ಮಾಡಿಸುವಂತಹ ಯೋಗೇಶ್ವರ ಶಿವ ಬಾಬಾ ಹೇಳ್ತಾರೆ. ಜೈಸೆ जिस्मानी मिलिट्री को मार्शल ऑर्डर करते हैं, जैसे जिस्मानी मिलिट्री को, ಹೊರಗಡೆ ಮಿಲಿಟ್ರಿ ಇದ್ದಾರಲ್ಲ, ಮಾರ್ಷಲ್ ಆರ್ಡರ್ ಮಾಡ್ತಾನೆ. एक सेकेंड में जहाँ हो जैसे हो वहाँ ही खड़े हो जाओ. ಒಂದೇ ಸೆಕೆಂಡಲ್ಲಿ ಆರ್ಡರ್ ಕೊಟ್ಬಿಟ್ಟ ಮಾರ್ಷಲ್ ಅಂತಂದರೆ, ಎಲ್ಲಿದ್ದಾರೋ, ಹೆಂಗಿದ್ದಾರೋ, ಯಾವ ಸ್ಥಿತಿನಲ್ಲಿದ್ದಾರೋ ಏನು ಮಾಡಬೇಕಾಗ್ತದೆ? ಎದ್ದು ನಿಲ್ಲಬೇಕಾಗ್ತದೆ. अगर वह इस ऑर्डर को सोचने में व समझने में ही टाइम लगा दे तो उसका रिजल्ट क्या होगा? ಅಲ್ಲಿ ಭಾಳಷ್ಟು ಕಡಿ ನಿಯಮಗಳಿರ್ತಾವೆ ಮಿಲಿಟ್ರಿನಲ್ಲಿ. ಒಂದು ವೇಳೆ ಆರ್ಡರ್ ಕೊಟ್ಟ ಮೇಲೆ ನಾನು ಹೇಳೋ ಬ್ಯಾಡೋ, ಯಾಕೆ ಹೇಳಂದ್ರು, ನಾ ಯಾಕೆ ಹೇಳಬೇಕು, ಈ ಥರ ಎಲ್ಲ ಯೋಚನೆ ಮಾಡ್ಕೊಂಡು ಕೂತ್ರೆ ರಿಸಲ್ಟ್ ಏನು ಬರ್ತದೆ? ವಿಜಯ್ ಕಾ ಪ್ಲಾನ್ ಪ್ರಾಕ್ಟಿಕಲ್ ಮೇ ನಹೀ ಆ ಸಕ್ತಾ. ಪಾಪ ಹೇಳ್ತಾರೆ, ವಿಜಯ ಆಗಬೇಕು ಅಂತಕ್ಕಂಥ ಏನು ಪ್ಲ್ಯಾನ್ ಇದೆಯೋ ಅದು ಪ್ರಾಕ್ಟಿಕಲ್ನಲ್ಲಿ ಬರೋದಿಲ್ಲ. ಇಸಿ ಪ್ರಕಾರ ಅಲ್ಲಿ ಆರ್ಡರ್ ಕೊಟ್ಟ ತಕ್ಷಣ ಎಲ್ಲ ಏನು ಮಾಡಬೇಕಾಗ್ತದೆ? ಪ್ರಾಕ್ಟಿಕಲ್ನಲ್ಲಿ ಬಂದುಬಿಡ್ಬೇಕಾಗ್ತದೆ. ಆ ಕ್ಷಣವೇ ಶೂಟ್ ಮಾಡಂದ್ಕೂಡ ಏನು ಮಾಡಬೇಕಾಗ್ತದೆ? ಏನು ಯೋಚನೆ ಮಾಡ್ದೇ ದಡ 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 ಅಂತ ಶೂಟ್ ಮಾಡಬೇಕಾಗ್ತದಲ್ಲಿ. ಅದೇ ಪ್ರಕಾರವಾಗಿ ಇಲ್ಲಿನೂ ಕೂಡ ಸದಾ ವಿಜಯಿ ಬನನೆ ವಾಲೆಗೆ ವಿಶೇಷತಾ ಯಹಿ ಹೋಗಿ, ಯಾವಾಗಲೂ ವಿಜಯಿ ಆಗಬೇಕು ಅಂತಂದರೆ ವಿಶೇಷತಾ ಏನು ಅಂತಂದರೆ, एक सेकेंड में अपने संकल्प को स्टॉप कर लेना. ಸ್ಟಾಪ್ ಅವರು ಸ್ಟಾರ್ಟ್ ಅಂತ ಹೇಳ್ತಾರೆ ಆ ಮಾರ್ಷಲ್ದವರು. ಈ ನಮ್ಮ ಮಾರ್ಷಲ್ ಏನು ಹೇಳ್ತಾರೆ? ಸ್ಟಾಪ್. ಎಲ್ಲನೂ ಸ್ಟಾಪ್, ಒಂದೇ ಸೆಕೆಂಡ್ನಲ್ಲಿ ಬಿಂದು. ಸ್ಟಾಪ್ ಅಂದ್ರೇನು? ಎಲ್ಲದಕ್ಕೂ ಏನು ಮಾಡೋದು? ಬಿಂದು ಹಾಕೋದು. स्टॉप कर लेना. कोई भी स्थूल कार्य व ज्ञान के मनन करने में बहुत बिजी है, लेकिन ऐसे समय में भी अपने आप को एक सेकंड में स्टॉप कर लेना. ಅದಕ್ಕೆ ಟ್ರಾಫಿಕ್ ಕಂಟ್ರೋಲ್ ಏನಿದೆ, ಏನೇನು ಮಾಡ್ತೀವಲ್ಲ ಬಿಟ್ಟು ನಿಂತು ಬಿಡ್ತಾರಲ್ಲ ಅಲ್ಲ. ಬಾಬಾ ಹೇಳ್ತಾರೆ, कोई भी ಸ್ಥೂಲ ಕಾರ್ಯ ಅಥವಾ ಜ್ಞಾನದ ಮನನ ಮಾಡುವುದರಲ್ಲಿ ಬಹುತ್ ಬ್ಯುಸಿ ಆಗಿದ್ದರೆ, ಲೇಕಿನ್ ಐಸೇ ಸಮಯ, ಅಂಥ ಸಮಯದಲ್ಲಿನೂ ಕೂಡ ಆಪ್ ಏಕ್ ಸೆಕೆಂಡ್ ಮೇ ಸ್ಟಾಪ್ ಕರ್ಲೇನ, ಒಂದೇ ಸೆಕೆಂಡಲ್ಲಿ ಸ್ಟಾಪ್ ಮಾಡಬೇಕು. ನಾವು ಇಲ್ಲಿ ಟ್ರಾಫಿಕ್ ಕಂಟ್ರೋಲಲ್ಲಿ ಮಾಡಬೇಕು. ಆ್ಯಕ್ಚುಲಿ ನಮ್ಮ ಮುಂದೆ ಟೈಮ್ ಆಗ್ತದಂತ ಏನು ಮಾಡ್ತೀವಿ, ಹಾಗೆ ಕಂಟಿನ್ಯೂ ಮಾಡ್ತೀವಿ. हाँ, जैसे वे लोग यदि बहुत तेज़ी से दौड़ रहे हैं व कश के युद्ध में उपस्थित है, वे ऐसे समय में भी स्टॉप करने से स्टॉप हो जाएंगे. ಬಾಬಾ ಹೇಳ್ತಾರೆ, ಹೇಗೆ ಇದು ಬಹುತ್ ತೇಜಿ ಸೇ ದೌಡ್ ರಹೆ ಹೇ, ಭಾಳ ಸ್ಪೀಡಾಗಿ ಓಡ್ತಿದ್ರೆ ಯುದ್ಧದಲ್ಲಿ ಉಪಸ್ಥಿತ ಆದಾಗ ಅಂಥ ಸಮಯದಲ್ಲಿ ಸ್ಟಾಪ್ ಮಾಡು ಅಂತಂದ್ರೂ ಮತ್ತೇನು ಮಾಡಬೇಕಾಗ್ತದೆ? ಸ್ಟಾಪ್ ಮಾಡಬೇಕಾಗ್ತದೆ.
इसी प्रकार यदि किसी समय यह संकल्प नहीं चलता है, ಟ್ರಾಫಿಕ್ ಕಂಟ್ರೋಲ್ ಹೊರಗಡೆ ನೋಡಿಲ್ಲ, ಗಾಡಿಗಳೆಲ್ಲ ಸ್ಪೀಡ್ ಹೋಗ್ತಿರ್ತಾವೆ, ರೆಡ್ ಲೈಟ್ ಬಂದ ತಕ್ಷಣ ಏನು ಮಾಡಬೇಕಾಗ್ತದೆ? ನಿಲ್ಲಿಸ್ಬೇಕಾಗ್ತದೆ. ನಿಲ್ಲಿಸಲಿಲ್ಲ ಅಂದರೆ ಏನು ಮಾಡ್ತಾರೆ? ಫೈನ್ ಕಟ್ತಾರೆ. इसी प्रकार यदि किसी समय यह संकल्प नहीं चलता है अथवा इस घड़ी मनन करने के बजाय बीज रूप अवस्था में स्थित हो जाना है. ಅದೇ ಥರ ಅದೇ ಸಮಯದಲ್ಲಿ ಸಂಕಲ್ಪ ನಹಿ ಚಲ್ತಾ ಅಂದರೆ ಆ ಸಮಯದಲ್ಲಿ ಮನನ ಮಾಡುವುದರ ಬದಲಾಗಿ ಏನು ಮಾಡಬೇಕಾಗ್ತದೆ? ಬೀಜರೂಪ ಸ್ಥಿತಿನಲ್ಲಿ ಏಕ್ದಮ್ ಸ್ಟಾಪ್ ಮಾಡಬೇಕು, ಸ್ಥಿತ ಆಗಬೇಕು. ಸ್ಟಾಪ್ ಅಂದ್ರೇನು? बीज रूप स्थिति नल्ले स्थित ಆಗಬೇಕು. तो सेकंड में स्टॉप हो सकते हैं, ಒಂದೇ ಸೆಕೆಂಡ್ನಲ್ಲಿ ಸ್ಟಾಪ್ ಆಗ್ತೀರಾ? जैसे स्थूल कर्मेंद्रियों को एक सेकंड में जैसे और जहाँ करना चाहे वह कर सकते हैं, अधिकार है ना उन पर. ಬಾಬಾ ಹೇಳ್ತಾರೆ, ಹೇಗೆ ಸ್ಥೂಲ ಕರ್ಮೇಂದ್ರಿಯಗಳನ್ನು 1 ಸೆಕೆಂಡಿನಲ್ಲಿ ಯಾವ ಕಡೆ ತಿರುಗಿಸ್ಬೇಕೋ, ಏನು ಮಾಡಬೇಕೋ ಅದು ಎಲ್ಲ ಮಾಡ್ತೀರಲ್ಲ. ಯಾಕಂದರೆ ಆ ಕರ್ಮೇಂದ್ರಿಯಗಳ ಮೇಲೆ ನಿಮಗೆ ಅಧಿಕಾರ ಇದ್ದಾಗ ಮಾಡ್ಬೋದು. ಕಣ್ಣು ಅದು ನೋಡಬೇಡ, ಕಣ್ಣು ಮುಚ್ಚು ಅಂತ ಹೇಳಿದ್ರೆ ಮುಚ್ಚಿದ್ರೆ ಅದು ನಿಮ್ಮ ಅಧಿಕಾರದಲ್ಲಿದೆ. ಇಲ್ಲ ಅದು ಹಂಗೆ ಬಿಟ್ಟರೆ ಕಣ್ಣಿನ ಅಧೀನದಲ್ಲಿ ನೀವಿದ್ದೀರಾ ಅಂತ. ऐसे बुद्धि के ऊपर और संकल्पों के ऊपर भी अधिकारी बने हो. ಇದೇ ಥರ ಬುದ್ಧಿ ಮೇಲೆ, ಸಂಕಲ್ಪಗಳ ಮೇಲೆ ಅಧಿಕಾರ ಇದೆಯಾ ಅಂದರೆ ಏನು ನಾನು ಸಂಕಲ್ಪ ಮಾಡಬೇಕೋ ಅದೇ ಸಂಕಲ್ಪ ಮಾಡ್ತಿದ್ದೀನಿ. ನೀನು ವಿಚಾರಗಳು ಬರ್ತಾವೆ, ವಿಚಾರಗಳನ್ನು ವಿಚಾರ ಮಾಡಿ ವಿಚಾರ ಮಾಡಬೇಕು. ಈಗ ಹಂಗದ ಪರಿಸ್ಥಿತಿ. ಬಾಬಾ ಹೇಳೋ ರೀತಿಯಲ್ಲಿ ಯಾವಾಗಲೂ ಸಂಕಲ್ಪದ ಮೇಲೇನೂ ಕೂಡ ನಮಗೇನಿರಬೇಕು? ಅಟೆನ್ಷನ್ ಇರಬೇಕು. ನಾನೇನು ಯೋಚನೆ ಮಾಡಾಕತ್ತೀನಿ, ಬಾಬಾ ಏನು ಯೋಚನೆ ಮಾಡಂದಾರ? ಅದಕ್ಕೆ ಬಾಬಾ ಹೇಳ್ತಾರೆ, ಅಧಿಕಾರ ಇದೆಯಾ? ಕರ್ಮೇಂದ್ರಿಯಗಳ ಮೇಲೆ ಹೇಗೆ ಅಧಿಕಾರ ಇದೆಯೋ, ಮನಸ್ಸು ಬುದ್ಧಿ ಸಂಸ್ಕಾರಗಳ ಮೇಲೇನೂ ಸಂಕಲ್ಪಗಳ ಮೇಲೇನೂ ಏನಿದೆ? ಅಧಿಕಾರ ಇದೀರೇನು. ಫುಲ್ ಸ್ಟಾಪ್ ವರ್ನಾ चाहो तो कर सको क्या, ऐसा अभ्यास है. ಫುಲ್ ಸ್ಟಾಪ್ ಹಾಕ್ತಿರೋ ಅಥವಾ ನಂಗೆ ಏನು ಮನಸ್ಸಿಗೆ ಬರ್ತದೆ ಅದು ಮಾಡ್ತಿರೋ ಅಂತ ಕೇಳ್ತಾರೆ ಬಾಬಾ. विस्तार में जाने के बजाय 1 सेकंड में फुल स्टॉप हो जाए, ऐसी स्थिति समझते हो. ಈಗ ಏನೇನೋ ಶುರು ಹಚ್ಕೊಂಡಿರ್ತೀವಿ, ಏನೇನೋ ಒಂದು ಮಾತು ಬಂದಿರ್ತದೆ, ಯಾಕಾಯಿತು, ಹೆಂಗಾಯಿತು, ಅವ್ರ್ಯಾಕಂದ್ರು, ಇವ್ರ್ಯಾಕಂದ್ರು, ಹಂಗೆ ಅನ್ಬೇಕಾಗಿತ್ತೇನೋ, ಹಿಂಗೆ ಅನ್ಬೇಕಾಗಿತ್ತೇನೋ, ಒಂದರಿಂದ ಒಂದೊಂದು ಅದು ಏನಂಗಿರ್ತದೆ, ಬಾಲ ಬೆಳಂಗೆ ಬೆಳಿತದೆ. ಅದ್ರ ಬದಲಾಗಿ ಏನಂತಾರೆ ಬಾಬಾ? ಫುಲ್ ಸ್ಟಾಪ್ ಹಾಕಕ್ಕೆ ಬರ್ತದೇನು? ಆ ಅಭ್ಯಾಸ ಇದೆ. ಆಯ್ತು ಬಿಡ್ರಿ ಮುಗೀತಂತ ಫುಲ್ ಸ್ಟಾಪ್ ಹಾಕ್ತೀರೇನು? विस्तार में जाने के बजाय 1 सेकंड में फुल स्टॉप हो जाए, ऐसी स्थिति समझते हो. जैसे ड्राइविंग का लाइसेंस लेने जाते हैं तो जानबूझकर भी उनसे तेज स्पीड करा के फिर फुल स्टॉप कराते हैं, वह बाइक कराते हैं. ಬಾಬಾ ಕೇಳ್ತಾರೆ, ಇದು ನಂಗೆ ಅಷ್ಟು ಐಡಿಯಾ ಇಲ್ಲ. ಏನೋ ಡ್ರೈವಿಂಗ್ ಲೈಸೆನ್ಸ್ ತಗೊಳ್ಳಿಕ್ಕೆ ಹೋದಾಗ ಜಾನ್ ಬೂಜ್ಕರ್ ಬೇಕಂತೇನೆ ಅವ್ರ ಮುಂದೆ ಏನು ಮಾಡ್ತಾರೆ? ಸ್ಪೀಡಾಗಿ ಹೋಗಿ ಫಿರ್ ಫುಲ್ ಸ್ಟಾಪ್ ಹಾಕ್ತಾರಂತೆ. ಯಹ ಬಿ ಪ್ರಾಕ್ಟೀಸ್ ಇಲ್ಲ, ಅವ್ರು ಸ್ಟಾಪ್ ಮಾಡಂತ ಹೇಳ್ತಾರೆ ಕಾಣಿಸ್ತದೆ. ಸ್ಟಾಪ್ ಮಾಡೋದು ಎಲ್ಲ ಗೊತ್ತಾಗ ಬೇಗ, ಅವೆಲ್ಲ ಚೆಕ್ ಮಾಡಬೇಕಲ್ಲ. ಬಾಬಾ ಹೇಳ್ತಾರೆ, ಫುಲ್ ಸ್ಟಾಪ್ कराते हैं व बाइक कराते हैं, यह भी प्रैक्टिस है ना. तो अपनी बुद्धि को चलाने और ठहराने की प्रैक्टिस करनी है. ಯಾವಾಗ ಬುದ್ಧಿ ಕೆಲಸ ಮಾಡಬೇಕು, ಯಾವಾಗ ಬುದ್ಧಿ ಸ್ಟಾಪ್ ಅಂದ್ಕೂಡಲೇ ಸ್ಟಾಪ್ ಮಾಡ್ತದೋ, ಬ್ಯಾಕ್ ಅಂತಂದ್ರೆ ಹಿಂದೆ ಹೋಗು ಅಂದಂಗೆ, ಸ್ಪೀಡಾಗಿ ಹೋಗ್ತಿರ್ತಾರೆ, ಬ್ಯಾಕ್ ಹೋಗು ಅಂತಂದ್ರೆ ಮತ್ತು ಅದನ್ನೇನು ಮಾಡಬೇಕಾಗ್ತದೆ? ರಿವರ್ಸ್ ತೊಗೋಬೇಕಾಗ್ತದೆ, ಎಲ್ಲ ಮಾಡಬೇಕಾಗ್ತದಲ್ಲ. ಹಂಗೆ ನೀವೂ ಕೂಡ ಯೋಚನೆ ಮಾಡ್ತಾ ಇರ್ತೀರಿ, ಸ್ಪೀಡ್ ಹೋಗ್ತಿರ್ತದೆ, ಸ್ಟಾಪ್ ಅಂದ್ಕೂಡಲೇ ನಿಲ್ಲೋ ಅಭ್ಯಾಸ ಇದೆ ಏನು? ಯಾರು ಸ್ಟಾಪ್ ಅಂತ ಹೇಳ್ಬೇಕು? ಅಂತ ಹೇಳ್ತಾರೆ ಬಾಬಾ. ಕಮಾಲ್ ತಬ್ ಕಹೆಂಗೆ, ಕಮಾಲ್ ಅಂತ ಅವಾಗ ಹೇಳ್ತಾರೆ.
जब ऐसे समय पर 1 सेकंड में स्टॉप हो जाए, ಇನ್ನೇ ಆಯ್ತಲ್ಲ ಗದ್ಲಾಯ್ತು ಅವ್ರ ಬಾಯು ಏನಾಗ್ಬಿಡುತ್ತಂದ್ರೆ ಕೆಲವೊಂದು ಸಮಯದೊಳಗೆ फुल स्टॉप कराते हैं व बैक कराते हैं। निरंतर विजयी वह जिसके युक्ति युक्त संकल्प व युक्ति युक्त बोल व युक्ति युक्त कर्म हो जाए, या जिसका एक संकल्प भी व्यर्थ न हो। ಪಾಪ ಹೇಳ್ತಾರೆ ನಿರಂತರ ವಿಜಯಿ ಯಾರ್ದಾಗ್ತದೆ ನೋಡ್ರಿ. ಪಾಪ ಹೇಳ್ತಾರೆ ಹೊರಗಡೆ ಕರ್ಮಗಳು ಪರೀಕ್ಷೆಗಳು ವರ್ಷಾನ್ಗಟ್ಲೆ ಓದಿ ಮಾಡಿ ಆಮೇಲೆ ಲಾಸ್ಟಿಗೆ ವಿಜಯ ಆಗ್ತಾರೆ. ಇಲ್ಲಿ ಹಿಂಗಿಲ್ಲ, ನಿರಂತರ ವಿಜಯಿ. ಇದು ಹೊಸ ಪದ. ನಿರಂತರ ವಿಜಯಿ ಇರಬೇಕು ನಾವು. ಪ್ರತಿ ಕ್ಷಣನೂ ವಿಜಯಿ ಆಗುವುದಂದ್ರೆ ಏನರ್ಥ? ಪ್ರತಿ ಕ್ಷಣನೂ ವಿಜಯಿ ಇರಬೇಕು ಅಂತ ಹೇಳ್ತಾರೆ ಬಾಬಾ. ನಿರಂತರ ವಿಜಯಿ ವಹ, ಯಾರು ನಿರಂತರ ವಿಜಯಿ? ಜಿಸ್ಕೆ, ಯಾರದ್ದು ಯುಕ್ತಿಯುಕ್ತ ಸಂಕಲ್ಪ. ಸಂಕಲ್ಪನೂ ಕೂಡ ಯುಕ್ತಿಯುಕ್ತ ಇರಬೇಕು. ಬಾಬಾ ಏನು ಸಂಕಲ್ಪ ಮಾಡಂತ ಹೇಳಿದಾರೋ ಅದನ್ನು ಮಾತ್ರ ಮಾಡಬೇಕು. ಯುಕ್ತಿಯುಕ್ತ ಬೋಲ್, ಬಾಬಾ ಎಷ್ಟು ಮಾತಾಡಂತ ಹೇಳಿದಾರೋ ಅಷ್ಟೇ ಮಾತಾಡಬೇಕು. ಯುಕ್ತಿಯುಕ್ತ ಕರ್ಮ, ಕರ್ಮನೂ ಅಷ್ಟೇ ಒಂದು ಲೆವೆಲ್ನಾಗ ಮಾಡಬೇಕು. ಅಂತ ಮಾಡೋಕ್ಕೆ ಹೋಗಬಾರ್ದು. ಯುಕ್ತಿಯುಕ್ತ ಬೋಲ್, ಯುಕ್ತಿಯುಕ್ತ ಕರ್ಮ, ಯುಕ್ತಿಯುಕ್ತ ಸಂಕಲ್ಪ, ಏನು ಒಂಚೂರು ಏನಾಗಬಾರ್ದಂತೆ ಇವ್ಯಾವು ವ್ಯರ್ಥ ನ ಹೋ. ಮಾತು ವ್ಯರ್ಥ ಆಗಬಾರ್ದು, ಕರ್ಮ ವ್ಯರ್ಥ ಆಗಬಾರ್ದು, ಸಂಕಲ್ಪನೂ ವ್ಯರ್ಥ. ಯಾಕೆ? ಅವು ನಮ್ಮ ಖಜಾನೆಗಳು. ಸಂಕಲ್ಪನೂ ಖಜಾನೆ, ಮಾತುಗಳು ಖಜಾನೆ, ನಮ್ಮ ಕರ್ಮನೂ ಏನು, ಇವೆಲ್ಲ ಖಜಾನೆಯನ್ನು ತುಂಬಿಸುವಂತಹ ಅಂಶಗಳಲ್ಲ. ಇವನು ಏನು ಮಾಡಬೇಡ್ತಾರೆ ಬಾಬಾ? ಸ್ವಲ್ಪನೂ ವ್ಯರ್ಥ ಆಗಬಾರ್ದು. ವಹ ತಬ್ ಹೋಗ, ಅದು ಯಾವಾಗ ಆಗ್ತದೆ? ಜಬ್ ಯಹ ಪ್ರಾಕ್ಟೀಸ್ ಹೋಗಿ, ಇದು ಪ್ರಾಕ್ಟೀಸ್ ಆಗಬೇಕು. ಯಾವುದು? ಫುಲ್ ಪಾಯಿಂಟ್, ಫುಲ್ ಪಾಯಿಂಟ್, ಫುಲ್ ಪಾಯಿಂಟ್, ಫುಲ್ ಪಾಯಿಂಟ್. ಇದು ಪ್ರಾಕ್ಟೀಸ್ ಆದರೆ ಎಲ್ಲವೂ ಬಚತ್ತಾಗ್ತದೆ. ಬಚತ್ ಅಂದರೆ ಉಳಿಕೆ ಆಗ್ತದೆ. ಜಿಸ್ಸೆ, ಅದರಿಂದ ಯಹ ಪ್ರಾಕ್ಟೀಸ್ ಹೋಗಿ ಮಾನೋ कोई ऐसी सर्विस है जिसमें फुल विजयी होना होता है. ತಿಳ್ಕೊಳ್ಳಿ, ಐಸಿ ಸರ್ವಿಸ್ है, ಇಂಥ ಸೇವೆ ಇದೆ, ಇದರಲ್ಲಿ ಫುಲ್ ನಾನೇನಾಗಬೇಕು? ವಿಜಯಿ ಆಗಬೇಕು. ಅಂಥದ್ದೇ ಅದಲ್ಲ ಇದು ಸೇವೆ. ಪರಮಾತ್ಮನ ವಿಶ್ವದ ಸೇವೆ ಏನಾಗಿದೆ? ಪ್ರತಿಯೊಂದು ಕ್ಷಣನೂ ನಂದೇನಿರಬೇಕು? ವಿಜಯಿ. ಅದಕ್ಕೆ ಏನು ಹೇಳಿದರು ಮೇಲೆ? ನಿರಂತರ ವಿಜಯಿ ಅಂತ. ಬಾಬಾ ಹೇಳ್ತಾರೆ तो ऐसे समय भी स्टॉप करने का अभ्यास करो. ಸ್ಟಾಪ್, ಎಲ್ಲದಕ್ಕೂ ಸ್ಟಾಪ್, 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 ಸ್ಟಾಪ್ ಮಾಡಿದ್ವಿ ಅಂತಂದರೆ ಖಜಾನೆಗಳೇನಾಗ್ತಾವೆ? ನಮ್ಮ ಬಚ್ಚತ್ತಾಗ್ತವೆ, ವ್ಯರ್ಥ ಆಗೋದಿಲ್ಲ, ಪಾಪ ಕರ್ಮಗಳು ಆಗೋದಿಲ್ಲ. ಈ ಅಭ್ಯಾಸ ಮಾಡಿದ್ರೆ ಏನಾಗ್ತೀವಂತೆ? ನಿರಂತರ ವಿಜಯಿ. ಇವತ್ತಿನ ಸವಾಲ್ ಅದೇ ಏನು? ಮೇ ಆತ್ಮ ನಿರಂತರ ವಿಜಯಿ ಹೋ. ಅಭಿ ಸಮಯ ಐಸಾ ಆ ರಹಾ ಹೇ ಬಂದ. ಈಗ ಇಂಥ ಸಮಯ ಬರ್ತಿದೆ, ಸಾರೇ ಭಂಬೋರ್ಕೋ ಆಗ್ ಲಗೇಗಿ. ಎಲ್ಲದಕ್ಕೂ ಏನಾಗೋದಿದೆ? ಬೆಂಕಿ ಹತ್ತೋದಿದೆ. ಉಸ್ ಆಗ್ ಸೆ ಬಚಾನೆ ಕೆ ಲಿಯೆ ಮುಖ್ಯ ದೋ ಬಾತೆ ಅವಶ್ಯಕ ಹೈ. ಆ ಬೆಂಕಿನಲ್ಲಿ ಬಚಾವಾಗಬೇಕು ಅಂತಂದರೆ ಎರಡು ಮಾತುಗಳ ಅವಶ್ಯಕತೆ. जब विनाश की आग चारों ओर लगेगी उस समय आप श्रेष्ठ आत्माओं का पहला कर्तव्य है शांति का दान अर्थात सफलता का बल देना. ಬಾಬಾ ಹೇಳ್ತಾರೆ ಇಡೀ 4 ದಿಕ್ಕಿಗೂ ಏನಾಗೋದಿದೆ? ಬೆಂಕಿ ಹತ್ತೋದಿದೆ. ಅಂಥ ಸಮಯದಲ್ಲಿ ತಾವು ಶ್ರೇಷ್ಠ ಆತ್ಮಗಳು ಮೊದಲ ಕರ್ತವ್ಯ ಏನಾಗಿದೆ? ಶಾಂತಿಯ ಶಕ್ತಿ ಕೊಡಬೇಕಲ್ಲೇ. ಆವಾಗ ಏನಾಗ್ತದೆ? ಸಫಲತಾ ಶಕ್ತಿ ಕೊಡಬೇಕು, ಶಾಂತಿ ಶಕ್ತಿ ಕೊಡಬೇಕು. ಸಫಲತಾ ಕಾ ಬಲ್ ದೇನಾ. ಉಸ್ಕೆ ಬಾದ್ ಕ್ಯಾ ಚಾಹಿಯೆ? ಶಾಂತಿ ದಾನ ಮಾಡಬೇಕು. ಅದರ ನಂತರ ಏನು ಮಾಡಬೇಕು? ಫಿರ್ ಜಿಸ್ಕೋ ಜೋ ಅವಶ್ಯಕತಾ ಹೋತಿ ಹೇ ವಹ ಪೂರ್ಣ ಕಿ ಜಾತಿ ಹೇ. ಆಮೇಲೆ ಯಾರಿಗೆ ಏನು ಅವಶ್ಯಕತೆ ಇದೆಯೋ ಅದು
पूर्ण ಆಗ್ತದೆ. आप लोगों को ऐसे समय उनकी कौन सी आवश्यकता पूर्ण करनी पड़ेगी? ಬಾಬಾ ಹೇಳ್ತಾರೆ, ಎಂಥದ್ದು ಸಮಯ ಇರ್ತದೆ ಅಂಥ ಸಮಯದಲ್ಲಿ ನಾವು ಹೆಚ್ಚಾಗಿ ಎಲ್ಲದಕ್ಕೂ ಕಾಮನ್ ಆಗಿ ಕೊಡುವಂತಹ ಶಕ್ತಿ ಯಾವುದು? ಶಾಂತಿ ಶಕ್ತಿ. ನಾವು ಆತ್ಮನಿಗೆ ಶಾಂತಿ ಶಕ್ತಿ ಕೊಟ್ವಿ ಅಂತಂದ್ರೆ ಅದು ತನಗೇನು ಬೇಕು ಪರಕ್ ಮಾಡ್ಕೊಳ್ಳೋ ಶಕ್ತಿ ಬಂದುಬಿಡುತ್ತದೆ. ಅದಕ್ಕೆ ಆ ಸಿಚುವೇಶನ್ಗೂ ವಾತಾವರಣಕ್ಕೂ ಏನಾಗ್ತದೆ, ತಿಳಿಯಾಗ್ಬಿಡ್ತದೆ. ವಾತಾವರಣ ತಿಳಿಯಾಯಿತು ಅಂತಂದರೆ ಆತ್ಮನಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗ್ತದೆ. ಶಾಂತಿ ಇರಲಿಲ್ಲ ಅಂದರೆ ಆ ಸಮಯದಲ್ಲಿ ಏನು ಮಾಡಬೇಕಂತ ಏನೂ ಗೊತ್ತಾಗಂಗಿಲ್ಲ. ಅದು ಹೇಳ್ತಾರೆ ಬಾಬಾ, फिर जिसको जो आवश्यकता होती है वह पूर्ण की जाती है. आप लोगों को ऐसे ही समय उनकी कौन सी आवश्यकता पूर्ण करनी पड़ेगी? ತಮಗೆ ತಾವು ಆತ್ಮಗಳಿಗೆ. ಯಾವ ಆತ್ಮಗಳಿಗೆ? ನಾವು ಆತ್ಮಗಳು. ಅಂಥ ಸಮಯದಲ್ಲಿ ನಾವು ಆತ್ಮಗಳು ಏನು ಮಾಡಬೇಕಂತೆ? ಉನ್ಕಿ ಕೌನ್ಸಿ ಅವಶ್ಯಕತೆ, ಅವರ ಯಾವ ಅವಶ್ಯಕತೆ ಪೂರ್ಣ ಮಾಡಬೇಕಾಗ್ತದೆ. ಉಸ್ ಸಮಯ ಹರೇಕೋ, ಆ ಸಮಯದಲ್ಲಿ ಪ್ರತಿಯೊಬ್ಬರಿಗೂ ಅಲಗ್ ಅಲಗ್ ಶಕ್ತಿ ಕಿ ಅವಶ್ಯಕತೆ ಹೋಗಿ. ಯಾರಿಗೋ ಶಾಂತಿ ಶಕ್ತಿ ಬೇಕಾಗ್ತದೆ, ಯಾರಿಗೆ ಸುಖದ ಶಕ್ತಿ ಬೇಕಾಗ್ತದೆ, ಯಾರಿಗೆ ಪವಿತ್ರತಾ ಶಕ್ತಿ ಬೇಕಾಗಿರ್ತದೆ, ಯಾರ್ಯಾರಿಗೂ ಯಾವುದ್ಯಾವುದೋ ಶಕ್ತಿ ಬೇಕಾಗಿರ್ತದೆ. कोई को सहन करने की शक्ति की आवश्यकता होगी, किसी को समेटने की शक्ति की आवश्यकता होगी, किसी को निर्णय करने की शक्ति की आवश्यकता होगी, और कोई को मुक्ति की आवಶ್ಯಕತೆ ಹೋಗಿ. ಅಂಥ ಸಮಯದಲ್ಲಿ, ಬೆಂಕಿ ಹತ್ತಿದಂಥ ಸಮಯದಲ್ಲಿ ಅಲ್ಲಿ ಎಷ್ಟೊಂದು ಜನರಿರ್ತಾರೆ. ಯಾರು ಬೆಂಕಿ ಹತ್ತಿರ್ತದೋ ಅವ್ರಿಗೇನು ಅವಶ್ಯಕತೆ ಇರ್ತದೆ? ಮುಕ್ತಿಯ ಅವಶ್ಯಕತೆ ಇರ್ತದೆ. ಸಹನ ಶಕ್ತಿ ಬೇಕು ಅವ್ರಿಗೆ, ಅದನ್ನು ಸಹಿಸ್ಕೊಳ್ಳೋ ಶಕ್ತಿ ಬೇಕಲ್ಲ. ಇನ್ನು ಕಡಾಕ್ ನಿಂತವ್ರಿಗೆ ಅಲ್ಲಿ ಏನು ಮಾಡಬೇಕು, ಅಂಥ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಅಂತ ಅವ್ರಿಗೂ ಶಕ್ತಿ ಬೇಕಲ್ಲ. ಅಲ್ಲೇನು ಬೇಕು? ನಿರ್ಣಯ ಶಕ್ತಿ ಬೇಕು. ಅಂಥ ಪರಿಸ್ಥಿತಿಯಲ್ಲಿ ಯಾರ್ಯಾರಿಗೋ ಯಾವುದ್ಯಾವುದೋ ಶಕ್ತಿ ಬೇಕಾಗಿರ್ತದೆ. ಅದಕ್ಕೆ ಹೇಳ್ತಾರೆ ಬಾಬಾ, जिसकी जो आशा होगी वह पूर्ण करने के लिए बाप के परिचय द्वारा 1 सेकंड में अशांत आत्मा को शांत कराने की शक्ति भी उस समय आवश्यक होगी. बाबा ಹೇಳ್ತಾರೆ, जिसकी जो आशा होगी, ಆತ್ಮದ ಆಶೆ ಏನು? ಆತ್ಮ ಹುಟ್ಟಿದಂಥ ಆತ್ಮನ ಆಶೆ ಏನಿರ್ತದೆ? ಮುಖ್ಯವಾದ ಆಶೆ ಏನು? ಭಗವಂತನನ್ನು ಕಾಣುವ ಆಸೆ. ನಾವು ಜನ್ಮ ತಗೊಂಡಿದ್ದೇ ಅದಕ್ಕೆ ಭಗವಂತ ಎಲ್ಲಿದ್ದಾನೆ, ಹೆಂಗಿದ್ದಾನೆ ಅಂತ ತಿಳ್ಕೊಳ್ಳೋ ಸಲುವಾಗಿ ಹುಟ್ಟಿವಿ ನಾವು. ಅದೇ ಅದನ್ನೇ ಬಿಟ್ಬಿಟ್ಟು ಅವಾಗೆಲ್ಲ ವಿದ್ಯೆಯನ್ನು ಕಲಿಸಿದ್ರು ಅವರು. ಭಗವಂತನ ಬಗ್ಗೆ ತಿಳ್ಕೊಳ್ಳೋದನ್ನು ಕಲಿಸಿ ಮುಂದಿನ ಕಲಿಸಿದ್ರು ಅವರು. ಶ್ಲೋಕ, ಪುರಾಣ ಅವೆಲ್ಲ ಏನವು? ಭಗವಂತನ ಕಡೆ ಕರ್ಕೊಂಡು ಹೋಗೋದು ಶಿಕ್ಷಣ ಇತ್ತು ಅವಾಗ. ಈಗದು ಇಲ್ಲ, ಅದಕ್ಕೆ ಹಿಂಗಾಗಲಿ. ಅದಕ್ಕೆ ಬಾಬಾ ಹೇಳ್ತಾರೆ, ಜಿಸ್ಕಿ ಜೋ ಆಶಾ ಹೋಗಿ ವಹ ಪೂರ್ಣ ಕರ್ನೆ ಕೆ ಲಿಯೆ ಬಾಪ್ಗೆ, ಅದನ್ನು ಪೂರ್ಣ ಮಾಡಬೇಕು ಅಂತಂದ್ರೆ ನಾವೇನು ಮಾಡಬೇಕು? ತಂದೆಯ ಪರಿಚಯ ದ್ವಾರ, ತಂದೆಯ ಪರಿಚಯ ಕೊಡುವ ಮುಖಾಂತರ 1 सेकंड में अशांत आत्मा को शांत कराने की शक्ति भी उस समय आवश्यक होगी. ಆ ಸಮಯದಲ್ಲಿ ಏನು ಮಾಡಬೇಕಾಗ್ತದೆ? ನಾವು ತಂದೆಯ ಪರಿಚಯವನ್ನು ಕೊಟ್ಟು 1 ಸೆಕೆಂಡಿನಲ್ಲಿ ಅಶಾಂತ ಆತ್ಮಗಳನ್ನು ಶಾಂತ ಮಾಡುವಂಥ ಅವಶ್ಯಕತೆ ಇರ್ತದೆ. ಅದನ್ನೇ ಮಹಾಭಾರತದಲ್ಲಿ ಏನು ಮಾಡಿದ್ರು? ಯುದ್ಧದ ಸಮಯದಲ್ಲಿ ಕೃಷ್ಣ ಅರ್ಜುನನಿಗೆ ಏನು ಮಾಡ್ತಾನೆ? ತನ್ನ ಸಾಕ್ಷಾತ್ಕಾರ ಮಾಡಿಸಿದ್ನಲ್ಲ ಸಾಕ್ಷಾತ್ಕಾರ. तो यह सभी शक्तियाँ अभी से ही इकट्ठी करनी है. ಅದಕ್ಕೆ ಈಗ ನೀವೇನು ಮಾಡಬೇಕು? ಆ ಎಲ್ಲ ಶಕ್ತಿಗಳನ್ನು ಕೂಡಿಸ್ಕೊಳ್ಬೇಕು. नहीं तो उस समय जीदान कैसे दे सकेंगे? ಆ ಸಮಯದಲ್ಲಿ ನೀವೆಲ್ಲ ಅವ್ರಿಗೆ ಹೆಂಗೆ ಜೀವ ಕೊಡ್ತೀರಾ? सारे विश्व की सर्वात्माओं को शक्तियों का दान देना पड़ेगा. ಇಡೀ ವಿಶ್ವದ ಎಲ್ಲ ಆತ್ಮಗಳಿಗೆ ಶಕ್ತಿಗಳನ್ನು ಏನು ಮಾಡಬೇಕು? ನಾವು ದಾನ ಮಾಡಬೇಕು. ಮಾಡಕತ್ತೀವಿ ಎಲ್ಲರೂ ಅಮೃತ ವೇಳೆನಲ್ಲೇ ಕಂಪಲ್ಸರಿ ಮಾಡಬೇಕು.
ಪೃಥ್ವಿ ಮೇಲೆ ನಿಂದಿರಬೇಕು ಅಥವಾ ಪೃಥ್ವಿ ಮೇಲೆ ಕೂಡಬೇಕು. ಎಲ್ಲ ಆತ್ಮಗಳಿಗೂ ಶಾಂತಿ ಶಕ್ತಿ, ಎಲ್ಲ ಶಕ್ತಿಗಳನ್ನು ಹಾಕಬೇಕು ಪೃಥ್ವಿ ಮೇಲೆ. ಬಾಬಾ ಹೇಳ್ತಾರೆ, इतना स्टॉक जमा करना है जो स्वयं भी अपने को शक्ति के आधार पर चला सके और दूसरों को भी दे सके. ಎಷ್ಟು ಸ್ಟಾಕ್ ಮಾಡ್ಕೋಬೇಕು ಶಕ್ತಿಗಳನ್ನಂತ ಅಂದರೆ ಆ ಶಕ್ತಿಗಳಿಂದ ನಮ್ಮದು ನಡಿಬೇಕು, ಬೇರೆಯವ್ರಿಗೂ ಕೊಡುವಂಥ ಶಕ್ತಿ ಇರಬೇಕು. ಬಾಬಾ ಹೇಳ್ತಾರೆ, ಕೋಯಿ ಭಿ ವಂಚಿತ ನ ರಹೆ. ಆ ಶಕ್ತಿಗಳಿಂದ ಯಾರೋ ವಂಚಿತ ಆಗಬಾರ್ದು. ಏಕ ಆತ್ಮ ಭಿ ಯದಿ ವಂಚಿತ ರಹಿ ತೋ ಬೋझ ಕಿಸ್ ಪರ್ ಹೋಗ. ಪರಮಾತ್ಮನ ಶಕ್ತಿಗಳನ್ನು ಎಲ್ಲರಿಗೂ ಕೊಡಲೇಬೇಕು. ಕೊಡಲಿಲ್ಲ, ಒಂದು ಆತ್ಮನ ವಂಚಿತ ಆಯಿತು ಅಂದರೆ ಅದರ ಬೋझ ಯಾರ ಮೇಲೆ ಬರ್ತದೆ? ಜೋ ನಿಮಿತ್ತ ಬನೆ ಹುಯೇ ಹೇ. ಯಾರು ಪರಮಾತ್ಮನ ಜ್ಞಾನವನ್ನು ಕೊಡಲಿಕ್ಕೆ ನಿಮಿತ್ತ ಆಗಿದ್ದೀರೋ ಆ ಬೋझ ನೋಡ್ರಿ, ನಮ್ಮ ಬೋझ ನಮ್ಗೆ ರಗಡಾಗಿತ್ತು, ಮತ್ತೀಗ ಇದೊಂದು ಬೋझ ಹೊತ್ಕೊಳ್ಳೋದು. ಯಾವ ಬೋझ? ಜ್ಞಾನ ಹೇಳಿಲ್ಲ ಅಂದರೂ ಬೋझ ಬರುತ್ತೆ ಅಂತಾರೆ ಬಾಬಾ. ಬಾಬಾ ಹೇಳ್ತಾರೆ, जी दान देने के लिए तो अपनी हर शक्ति के स्टॉक को चेक करो. ಎಲ್ಲರಿಗೂ ಜೀವ ಕೊಡಬೇಕು. ಯಾವ ಜೀವ? ಪರಮಾತ್ಮನ ಶಕ್ತಿಯ ಕೊಡೋದು, ಅದು ಜೀವ ಅಂತ ಹೇಳ್ತಾರೆ. ಅದನ್ನು ಕೊಡಬೇಕು ಅಂತಂದರೆ ಮೊದಲು ನೀವೇನು ಮಾಡಬೇಕು? ಸ್ಟಾಕ್ ಮಾಡ್ಕೊಳ್ಳಿ. जिनके पास शक्तियों का स्टॉक जमा है वही लकी स्टार्स के रूप में विश्व की आत्माओं के बीच चमकते हुए ನಜರ್ ಆಯಂಗೆ. ನೋಡ್ರಿ ಬಾಬಾ, ಯಾರ ಹತ್ರ ಎಲ್ಲ ಶಕ್ತಿಗಳು ಸ್ಟಾಕ್ ಇರ್ತಾವೋ ಅವ್ರಿಗೇನಂತ ಹೇಳ್ತಾರೆ? ಲಕ್ಕಿ ಸ್ಟಾರ್ಸ್ ರೂಪದಲ್ಲಿ ವಿಶ್ವದ ಆತ್ಮಗಳ ನಡುವೆ ಅವ್ರು ಏನಾಗ್ತಾರೆ? ಹೊಳೆಯಕ್ಕೆ ಶುರು ಮಾಡ್ತಾರೆ. ತೋ ಅಬೇಸಿ ಚೆಕ್ಕಿಂಗ್ ಕರ್ನಿ ಹೇ. ಅದಕ್ಕೆ ಈಗ ನೀವೇನು ಮಾಡಬೇಕು? ಚೆಕ್ಕಿಂಗ್ ಮಾಡ್ಕೊಳ್ಳಿ. ಒಂದು ದೊಡ್ಡ ಗ್ರೂಪ್ ಇರ್ತದೆ, ಆ ಗ್ರೂಪ್ನಲ್ಲಿ ನಾನು ಏನಿದ್ದೀನಿ ಹೊಳೆಯುವಂಥ ನಕ್ಷತ್ರ, ಆ ಸಮಾನ ಇರಬೇಕು ನಮಗೆ. ನಾನು ಯಾರು? ಲಕ್ಕಿ ಸ್ಟಾರ್. ಬರೀ ಸ್ಟಾರ್ ಅಲ್ಲ, ಎಂಥ ಸ್ಟಾರ್? ಲಕ್ಕಿ ಸ್ಟಾರ್. ಪದಮಾಪದಂ ಭಾಗ್ಯವಾನ್ ಲಕ್ಕಿ ಸ್ಟಾರ್ ಆಗಿದ್ದೀನಿ. ಚೆಕ್ ಮಾಡ್ಕೊಳ್ಳಿ. ಅಮೃತ್ ವೇಲೆ ಸೆ ಉಟ್ಕರ್ ಅಪನೆ ಕೋ ಅಟೆನ್ಷನ್ ಕೆ ಪಟ್ಟೆ ಪರ್ ಚಲಾನಾ ಹೈ. ಬಾಬಾ ಹೇಳ್ತಾರೆ, ಅಮೃತ್ ವೇಳೆದಿಂದ ಎದ್ದು ಅಟೆನ್ಷನ್ ಕೊಟ್ಟು ಅಪ್ರಿ ಪಟ್ಟೆ ಪರ್, ಟ್ರೈನ್ ಹೋಗ್ತದಲ್ಲ, ಟ್ರೈನ್ ಎದ್ರ ಮೇಲೆ ಹೋಗ್ತದೆ? ಪಟ್ಟಿ ಬಿಡ್ತು ಹಂಗೆ ಅಂತಾರೆ ಬಾಬಾ. ಹಂಗೆ ನಡಿಬೇಕು ನೀವು. ಪಟ್ರಿ ಪರ್ ಗಾಡಿ ಠೀಕ್ ಚಲೇಗಿನಾ? ಪಟ್ಟಿ ಮೇಲೆ ಟ್ರೇನು ಆರಾಮಾಗಿ ಹೋಗ್ತದೆ. ತುಮ್ಹಾರೆ ಊಪರ್ ಸಾರೆ ವಿಶ್ವಕ್ಕೆ ಜಿಮ್ಮೆವಾರಿ ಹೇ. ನಮ್ಮ ಮನೆಯಾಗಿನ 3 ಮಕ್ಕಳದು, 2 ಮಕ್ಕಳದು, 3 ಮಕ್ಕಳದು ಅಷ್ಟೇ ಜವಾಬ್ದಾರಿ ಇಲ್ಲ ನಮಗೆ. 3 ಮಕ್ಕಳು ತಗೊಂಡು ಹೆಂಗೆ ಬದುಕಬೇಕು ನಾನು ಅಂತ ಕೂತಿರ್ತೀವಿ ನಾವು. ಅದ್ರ ಬಾಬಾ ಹೇಳ್ತಾರೆ, ಮಕ್ಕಳೇ ನಿಮ್ಗೆ ಇಡೀ ವಿಶ್ವದ ಜವಾಬ್ದಾರಿ ಕೊಟ್ಟೀನಿ, 3 ಮಕ್ಕಳ ಬಗ್ಗೆ ತಲೆ ಕೆಡಿಸ್ಕೋಬೇಡ ಅಂತ. ಏನು ಹೇಳ್ತಾರೆ ಬಾಬಾ? ತುಮ್ಹಾರೆ ಊಪರ್ ಸಾರೆ ವಿಶ್ವಕ್ಕೆ ಜಿಮ್ಮೆವಾರಿ ಹೇ, ಸಿರ್ಫ್ ಭಾರತ್ಗೆ ನಹಿ. ಮತ್ತೆ ಹೇಳ್ತಾರೆ, ಭಾರತ ದೇಶದ ಒಂದೇ ಅಲ್ಲ, ಇಡೀ ವಿಶ್ವದ ಜವಾಬ್ದಾರಿ ನಿಮ್ಮ ಮೇಲಿದೆ. ಶ್ರೇಷ್ಠಾತ್ಮಾओं का हर कर्म महान है ना. ಶ್ರೇಷ್ಠಾತ್ಮಗಳ ಪ್ರತಿಯೊಂದು ಕರ್ಮ ಏನಾಗಿರ್ತದೆ? ಮಹಾನ್ ಆಗಿರ್ತದೆ. ತೋ ಯಹ ಚೆಕಿಂಗ್ ಕರ್ನಿ ಹೇ. ಸಾರೆ ದಿನ್ ಮೇ ಕೋಯಿ ಐಸಾ ಬೋಲಾ ತೋ ನಹಿ ಬೋಲಾ. ಸಾರೆ ದಿನ್ ಮೇ ಕೋಯಿ ಐಸಾ ಬೋಲ್ ತೋ ನಹಿ ಬೋಲಾ. ವಾ मनसा में कोई व्यर्थ संकल्प तो नहीं चला या कोई कर्म रांग तो नहीं हुआ. ಹಾಂ, ಈ ಮಾತು ಬರಬಾರ್ದು ಅಂತಾರೆ ಬಾಬಾ. ಯಾವ ಮಾತು? ನಾನು ಇಡೀ ದಿನ ಏನಾದರೂ ವ್ಯರ್ಥ ಸಂಕಲ್ಪ ಮಾಡಿದ್ದೇನು, ತಪ್ಪು ಕೆಲಸ ಮಾಡಿದ್ದೇನು, ಇದು ಆಗಬಾರ್ದು ಅಂತ ಹೇಳ್ತಾರೆ ಬಾಬಾ. ಹರ್ ಸಂಕಲ್ಪ ಪರ್ ಪಹಲೆ ಸೆ ಹಿ ಅಟೆನ್ಷನ್ ರಹೆ. ಸಂಕಲ್ಪದ ಮೇಲೇ ಅಟೆನ್ಷನ್ ಕೊಡು ಅಂದಮೇಲೆ ಮಾತಿನ ಮೇಲೆ, ಕರ್ಮದ ಮೇಲೆ ಎಷ್ಟು ಅಟೆನ್ಷನ್ ಕೊಡಬೇಕು? ಒಂದು ಸಂಕಲ್ಪದ ಮೇಲೆ ಅಟೆನ್ಷನ್ ಕೊಟ್ವಿ ಅಂತಂದರೆ ಮುಂದಿಂದೆಲ್ಲ ಸರಿ ಆಗ್ತದೆ, ಎರಡು ಬರೋಬ್ಬರಿ ಆಗ್ತದೆ. ಅದು ಹೇಳ್ತಾರೆ ಬಾಬಾ. हर संकल्प पर पहले से ही अटेंशन रहे. योगयुक्त होने से ऑटोमेटिकली युक्तियुक्त संकल्प बोल कर्म होगा. ಮೊದಲೇ ನಾವು ಸಂಕಲ್ಪದ ಮೇಲೇ ಅಟೆನ್ಷನ್ ಇತ್ತು ಅಂತಂದರೆ
ಯೋಗಯುಕ್ತದಿಂದ ಆಟೋಮೆಟಿಕಲಿ ಏನಾಗ್ತದೆ, ನಮ್ಮ ಸಂಕಲ್ಪಗಳು ಯುಕ್ತಿಯುಕ್ತ ಆಗ್ತವೆ, ಮಾತು ಯುಕ್ತಿಯುಕ್ತ ಆಗ್ತದೆ, ಕರ್ಮನೂ ಯುಕ್ತಿಯುಕ್ತ ಆಗ್ತದೆ. ಅಚ್ಛಾ ಮಹಾವಾಕ್ಯೋಂಕ ಸಾರ್ ನೋಡ್ರಿ ಬಾಬಾ, ಇರೋದೇ ಒಂದಿಷ್ಟು ಮುರಳಿ ಅದು, ಮತ್ತದಕ್ಕೆ ಸಾರ್ ಹೇಳ್ತಾರೆ. ಯಾಕೆ ಹೇಳ್ತಾರೆ ಬಾಬಾ ಸಾರ? ನೆನಪಿರೋದಿಲ್ಲ ನಿಮಗಂತ. ಎಷ್ಟು ಓದಿರ್ತೀವಿ, ಎಷ್ಟು ಕೇಳ್ತೀವಿ, ಮತ್ತು ಮರ್ದಿವ್ಸ ಬಂದು ನಿನ್ನೆ ಬಾಬಾ ಏನು ಹೇಳಿದರು ಅಂತ ಕೇಳಿದ್ರೆ ಹೇಳಕ್ಕೆ ಬರೋದು. ಅಂದರೆ ಇದಕ್ಕೆ ಎಷ್ಟು ಮಹತ್ವ ಕೊಡಾಕತ್ತೀವಿ. ನೆನಪಿರಲ್ಲ, ಇದರ ಅರ್ಥ ಏನು? ಅದಕ್ಕೆ ನಾವು ಮಹತ್ವ ಕೊಟ್ಟಿಲ್ಲ, ಅದಕ್ಕೆ ನೆನಪು ಮಾಡ್ಕೊಂಡಿಲ್ಲ ಅಂತ ಅರ್ಥ. ಅದಕ್ಕೆ ಮತ್ತೇನು ಮಾಡ್ತಾರೆ ಬಾಬಾ? ಮತ್ತು ಸಾರು ಭಾಳಷ್ಟು ಇದ್ದದ್ದು. ಪಾಪ ನನ್ನ ಮಕ್ಕಳಿಗೆ ಇಷ್ಟೆಲ್ಲ ನೆನಪಿಟ್ಕೊಳ್ಳೋದು ಆಗೋದಿಲ್ಲ, ಇಡೀ ವಾಣಿಯನ್ನು ಏನು ಮಾಡೋಣ, 4 ಪಾಯಿಂಟ್ನಲ್ಲಿ ಹೇಳಿದ್ರೆ ಅಷ್ಟೇ ನೆನಪಿರ್ತದೇನು. सदा विजयी बनने वाले की विशेषता यही होगी कि वह 1 सेकंड में अपने संकल्प को स्टॉप कर लेगा. ನಿರಂತರ ವಿಜಯಿ ಅಂತ ಹೇಳಿದ್ರಲ್ಲ ಬಾಬಾ, ಅಂಥವ್ರ ವಿಶೇಷತೆ ಏನಾಗಿರ್ತದೆ ಅಂತಂದರೆ, ಅವ್ರು ಏನು ಮಾಡ್ತಾರೆ, ಒಂದೇ ಸೆಕೆಂಡಿನಲ್ಲಿ ತಮ್ಮ ಸಂಕಲ್ಪಗಳನ್ನು ಏನು ಮಾಡ್ತಾರೆ, ಸ್ಟಾಪ್ ಮಾಡಿಬಿಡ್ತಾರೆ. निरंतर विजयी के युक्तियुक्त संकल्प, युक्तियुक्त बोल, युक्तियुक्त कर्म हो, एक संकल्प भी व्यर्थ न हो. यह तब होगा जब अपनी बुद्धि को चलाने और ठहराने की प्रैक्टिस की होगी. प्रैक्टिस ಮಾಡಬೇಕು. प्रैक्टिस ಇಲ್ಲಾರ್ದೆ ಯಾವುದು ಹೇಳ್ತಾರೆ. 3rd ಪಾಯಿಂಟ್. ಮೊದಲೇ ಪಾಯಿಂಟ್ ಏನು ಹೇಳಿದ್ರು ಬಾಬಾ? ಸದಾ ವಿಜಯಿ ಆಗಬೇಕು ಅಂತ ಅವರ ವಿಶೇಷತೆ ಏನಿರ್ತದೆ, ಒಂದೇ ಸೆಕೆಂಡಿನಲ್ಲಿ ಎಲ್ಲ ಸಂಕಲ್ಪಗಳನ್ನು ಏನು ಮಾಡ್ತಾರೆ, ಸ್ಟಾಪ್ ಮಾಡ್ತಾರೆ. 2ನೇ ಪಾಯಿಂಟು, ನಿರಂತರ ವಿಜಯಿ ಹೆಂಗಿರ್ತಾರೆ ಅಂತಂದರೆ ಎಲ್ಲವೂ ಯುಕ್ತಿಯುಕ್ತ ಆಗಿರ್ತದೆ. 3rd ಪಾಯಿಂಟ್, ಅದು ಯಾವಾಗ ಆಗ್ತದೆ ಅಂತ ಹೇಳಿದ್ರೆ ಬಾಬಾ? ಪ್ರಾಕ್ಟೀಸ್ ಇರಬೇಕು. 3rd ಪಾಯಿಂಟ್, महाविनाश के समय आप श्रेष्ठ आत्माओं का पहला कर्तव्य है. ಏನು ಹೇಳಿದ್ರು ಬಾಬಾ? ಚಾರೋ ಓರ್ ಆಗ್ ಲಗೇಗಿ. ಅಂತಹ ಸಮಯದಲ್ಲಿ ನೀವೇನು ಕೊಡು ಅಂತ ಹೇಳಿದ್ರು ಬಾಬಾ? ಶಾಂತಿ ಕೊಡಬೇಕಂತ ಹೇಳಿದ್ರು ಬಾಬಾ. ಶಾಂತಿ का दान देना और फिर हर एक आत्मा की आवश्यकता अनुसार शक्तियों का दान देना. ಫಸ್ಟ್ ಏನಾರ ಆಯಿತು ಅಂತಂದ್ರೆ ಮೊದಲೇ ಕೊಡೋದು ಯಾವುದು? ಶಾಂತಿ ಶಕ್ತಿ. ಒಂದು ಶಾಂತಿ ಶಕ್ತಿ ಕೊಟ್ವಿ ಅಂತಂದರೆ ಸುತ್ತಮುತ್ತಲೂ ಇರ್ತಕ್ಕಂಥ ಆತ್ಮಗಳೆಲ್ಲ ಎಲ್ಲರಿಗೂ ಏನೇನು ಮಾಡಬೇಕು ಅಂತ ಶಕ್ತಿ ತಾನೇ ಬಂದುಬಿಡ್ತದೆ. ಆಮೇಲೆ ನೀವೇನು ಮಾಡಿರಿ, ಯಾವ್ಯಾವ ಆತ್ಮನಿಗೆ ಏನೇನು ಶಕ್ತಿ ಬೇಕೋ ಕೊಡಿ. 4th ಒನ್, 4ನೇದ್ದು, ಶ್ರೇಷ್ಠಾತ್ಮಾओं का हर कर्म महान होता है. ಶ್ರೇಷ್ಠಾತ್ಮಗಳ ಕರ್ಮ ಯಾವಾಗಲೂ ಏನಿರ್ತದೆ, ಮಹಾನ್ ಇರ್ತದೆ. ನಾವೆಂಥ ಆತ್ಮಗಳೀಗ? ಶ್ರೇಷ್ಠಾತ್ಮಗಳು. ಶ್ರೇಷ್ಠಾತ್ಮಗಳು ಅಂತ ಅಂದ್ಕೊಂಡ್ವಿ ಅಂತಂದರೆ ನಮ್ಮ ಕರ್ಮಗಳು ಹೆಂಗಿರಬೇಕು? ಮಹಾನ್ ಇರಬೇಕು. ಶ್ರೇಷ್ಠ ಅಷ್ಟೇ ಅಲ್ಲ, ಮಹಾನ್ ಇರಬೇಕು. ಅಚ್ಚಾ, ಓಂ ಶಾಂತಿ.